ಓಂ ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಗುರುಪೂರ್ಣಿಮೆ ಎಲ್ಲರಿಗೂ ಗೊತ್ತು. ನಮ್ಮ ಸಾಧು ಸಮಾಜದಲ್ಲಿ ಗುರುಪೂರ್ಣಿಮೆಗೆ ಒಂದು ವಿಶೇಷತೆ ಇದೆ. ಸನ್ಯಾಸಿಗಳು ಸಾಮಾನ್ಯವಾಗಿ 3 ದಿವಸ ಎಲ್ಲಾನೇ ಒಂದು ರಾತ್ರಿ ಕಳೀಬೋದು, 3 ರಾತ್ರಿ ಕಳೀಬೋದು. ಭಿಕ್ಷೆಗೆ ಹೋದ್ಮೇಲೆ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು 3 ದಿವಸಕ್ಕಿಂತ ಜಾಸ್ತಿ ಒಂದು ಜಾಗದಲ್ಲಿ ಇರೋಂಗಿಲ್ಲ, ಹಾಗೆಯೇ ಮುಂದೆ ಹೋಗ್ತಾ ಇರ್ತಾರೆ. ಇವತ್ತಿನ ದಿವಸ ಗುರುಪೂರ್ಣಿಮೆ ದಿವಸ ಆ ಅಟನೆ ಓಡಾಡೋದು, ಭಿಕ್ಷಾಟನೆ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಯಾವುದಾನೇ ಒಂದು ಸ್ಥಾನದಲ್ಲಿ ಎಲ್ಲರೂ ಒಟ್ಟು ಸೇರ್ತಾರೆ. ಒಟ್ಟು ಸೇರಿಬಿಟ್ಟು ಒಂದೊಂದು ಅಲ್ಲಲ್ಲಿ ಜಾಗದಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ಹತ್ತಿರ ಇರೋ ಕಡೆ ಸುಮಾರು 5-6 ಸಾಧುಗಳು, 10-15 ಸಾಧುಗಳು ಆ ಥರ ಒಟ್ಟಾಗಿ ಈ 4 ತಿಂಗಳು ಹೆವಿ ರೈನಿ ಸೀಸನ್ ನಮಗೆ ಸ್ವಲ್ಪ ಬೇಗ ಶುರುವಾಗುತ್ತೆ. ಉತ್ತರ ಭಾರತದಲ್ಲಿ ಇವತ್ತಿನ ದಿವಸ ಹೆವಿ ರೈನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹೋಗೋಕ್ಕಾಗಲ್ಲ. ಎಲ್ಲನೇ ಓಡಾಡಬೇಕಾದ್ರೆ ಕಾಲು ಒಳಗಡೆ ಹೊರಟೋಗ್ಬಿಟ್ಟಿರುತ್ತೆ ಮಳೆಯಲ್ಲಿ. ಆಮೇಲೆ ಎಲ್ಲಿ ನೋಡಿದ್ರೂ ತೊರೆಗಳು ದಡದ್ದು ಓಡ್ತಾ ಇರುತ್ತೆ, ಕ್ರಾಸ್ ಮಾಡಿ ಹೋಗೋಕ್ಕಾಗಲ್ಲ. ಸೊ ಈ 4 ತಿಂಗಳು ತಮ್ಮ ಅನುಭವಗಳು, ಇಷ್ಟು ದಿವಸ ಓಡಾಡ್ದಿಯಲ್ಲಪ್ಪ, ಭಿಕ್ಷಾಟನೆ ಮಾಡಿದೆ ಅಲ್ವಾ, ಏನು ಗಳಿಸ್ದೆ, ಎಲ್ಲ ಬಿಟ್ಟು ಓಡಾಡಿದೆ, ನಿನ್ನ ಜೀವನದಲ್ಲಿ ಏನು ಗಳಿಸ್ದೆ, ಆ ಅನುಭವಗಳನ್ನು ಒಂದು ಸರ್ತಿ ನಾನು ಕೂತ್ಕೊಂಡೆ. ಯಾವುದು ನನ್ನ ಹತ್ರ ಇಲ್ಲ, 2-3 ದಿವಸ ಆಗಿತ್ತು ಊಟ ಮಾಡಿ. ಹೇಳ್ತಾರೆ ಅವರು ಒಬ್ಬೊಬ್ಬರು ಅವ್ರವ್ರ ಕತೆ. ನನಗೇನು ಮಾಡಬೇಕು ಗೊತ್ತಾಗಲಿಲ್ಲ. ನಾನು ಯಾವುದೋ ಒಂದು ಜಾಗದಲ್ಲಿ ಹೊರಟೋಗಿದ್ದೀನಿ, ಅಲ್ಲಿ ಮನೆಗಳು ಕಾಣಲ್ಲ, ವಾಪಸ್ ಬರೋಕ್ಕೆ ರಾತ್ರಿ ಆಗಿಬಿಟ್ಟಿದೆ, ಎಲ್ಲೋ ಇಳ್ಕೊಂಡೆ. ಆಮೇಲೆ ಹೇಗೆ ಅವನಿಗೆ ಭಗವದ್ ದರ್ಶನ ಆಯಿತು, ಅಥವಾ ಯಾವುದೋ ಒಂದು ನರ್ಮದಾ ತೀರದಲ್ಲಿ ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ ಕಥೆಗಳನ್ನು. ಯಾರೋ ಒಂದು ಚಿಕ್ಕ ಹುಡುಗಿ ಬಂದುಬಿಟ್ಟು, ಅದು ಯಾರೋ ಒಂದು ಮನುಷ್ಯನೋ ಯಾರೋ ಬಂದು ಸುಮ್ಮನೆ ಅವನು ಪಾಡ್ಕೊಂಡು ಹೋಗ್ತಾ ಇದ್ದಾನೆ ಯಾರು ಇಲ್ಲದೇ ಇರೋ ಜಾಗದಲ್ಲಿ. ಅವನು ಇವ್ನು ಓಡೋಗಿ ಕೇಳ್ತಾನೆ, ಈ ಕಡೆ ಎಲ್ಲಿಂದ, ನಾನು ಎಲ್ಲಿದ್ದೀನಿ ಗೊತ್ತಾಗ್ತಾ ಇಲ್ಲ, ನಾನು ಹೇಗೆ ಹೋಗಬೇಕು. ನೋಡಪ್ಪ ಅಲ್ಲೊಂದು ಬೆಟ್ಟ ಕಾಣ್ತಾ ಇದೆ, ಅದ್ರ ಪಕ್ಕದಿಂದ ಹೊರಟೋಗಿದ್ದೀನಿ, ಒಳ್ಳೆ ಸಿಟಿ ಒಳಗೆ ಹೊರಟೋಗ್ತೀಯ. ಆಮೇಲೆ ಆ ಮನುಷ್ಯನಿಗೆ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಈ ಥರದ್ದು ಚಿಕ್ಕ ಅನುಭವಗಳನ್ನೆಲ್ಲ ಹೇಳ್ಕೊತಾರೆ. ಸೊ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಆಮೇಲೆ ನಾನು ಆ ಆಶ್ರಮದಲ್ಲಿ 15 ದಿವಸ ಇದ್ದೆ. ಅಲ್ಲಿ ಗೀತಾ ಯಜ್ಞವಾಗ್ತಾಯಿತ್ತು, ಉಪನಿಷತ್ತುಗಳ ಪಾಠಗಳಾಗ್ತಾಯಿತ್ತು. ಅದರ ಸಾರಗಳನ್ನೆಲ್ಲ ಹೇಗೆ ಗ್ರಾಸ್ಪ್ ಮಾಡ್ಕೊಂಡಿರ್ತಾರೆ ಅಂದರೆ, ಆ ಹೇಳಿದ್ದನ್ನು ಕೇಳಿದ್ದನ್ನು ಹಂಗೇ ಡಿಸ್ಕ್ರೈಬ್ ಮಾಡ್ತಾರೆ. ಏನು ಅನಂತ ಸಚ್ಚಿದಾನಂದ ಅಂದರೆ ಏನು, ಪರಬ್ರಹ್ಮ ಅಂದರೆ ಏನು, ಭಗವಂತ ಅಂದ್ರೇನು, ಎಲ್ಲ ಎಕ್ಸ್ಚೇಂಜಿಂಗ್ ದಿ ನಾಲೆಡ್ಜ್, ಎಕ್ಸ್ಚೇಂಜಿಂಗ್ ದಿ ಎಕ್ಸ್ಪೀರಿಯನ್ಸಸ್, ಕನ್ವರ್ಟಿಂಗ್ ದೇರ್ ಹೋಲ್ ಲೈಫ್ಸ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಏನೇನು ಅವರು ಅನುಭವಿಸ್ತಿದ್ರು, ಏನೇನು ಅವರು ಪಡ್ಕೊಂಡ್ರು, ಅದರದ್ದೆಲ್ಲ ಮಥನ ಮಾಡ್ತಾರೆ ಕೂತ್ಕೊಂಡು. ಮಥನ ಮಾಡಿ ಅದರಿಂದ ಏನು ಬರುತ್ತಂದರೆ ವಿಸ್ಡಮ್, ಸುಜ್ಞಾನವನ್ನು ಎಲ್ಲರೂ ಹಂಚ್ಕೋತಾರೆ ಅದನ್ನು. ಇನ್ನು ಉಳಿದ 4 ತಿಂಗಳು ಭಜನೆ ಮಾಡೋದು, ಪಾಠಗಳನ್ನು ಓದೋದು, ಧ್ಯಾನದಲ್ಲಿ ಕೂತ್ಕೊಳ್ಳೋದು,
ರಾತ್ರಿ ಬೆಂಕಿ ಹಾಕ್ಕೊಂಡು ಕೂತ್ಕೊಳ್ಳೋದು, ಈ ಥರದ್ದೆಲ್ಲ ಒಂದು ಜೀವನ ಮಾಡ್ತಾರೆ. ಅದು ಇವತ್ತಿನ ದಿವಸ ಶುರು ಆಗುತ್ತೆ. ಅದೇ ಥರ ಅಕ್ಕಪಕ್ಕದ ಊರಿನವರೆಲ್ಲ ಆ ಟೈಮಲ್ಲಿ ಅಲ್ಲಿ 15 ಜನ ಸಾಧುಗಳಿದ್ದಾರೆ, ಬಾ ಹೋಗೋಣ. ಒಬ್ಬೊಬ್ರು ಒಂದೊಂದು ದಿವಸ ಊಟ ತೊಗೊಂಡೋಗೋದು, ಅವ್ರವ್ರ ಕೀರ್ತನೆ ಮಾಡೋದು, ಅವ್ರವ್ರ ಆ ಫೋಕ್ ಸಾಂಗ್ಸ್, ಗ್ರಾಮಪದ ಗೀತೆಗಳು, ಜಾನಪದ ಗೀತೆಗಳು, ಅದನ್ನೆಲ್ಲ ಕೇಳೋಕ್ಕೆ ಒಂದು ಎಷ್ಟೊಂದು ಆನಂದವಿರುತ್ತೆ. ಕುಣಿದಾಡೋದವರು ಅವರವರು ಪರಿವಾರದ ಅಥವಾ ಯಾವುದೋ ಒಂದು ವಿಧಾನದಲ್ಲಿ ಅವರು ಡ್ಯಾನ್ಸಸ್ಸು ಅದು ಇದೆಲ್ಲ ಡಿಸ್ಪ್ಲೇ ಮಾಡ್ತಾರೆ ಆ ಸಾಧುಗಳಿರೋ ಕಡೆ ಬಂದು. ಅದ್ರದ್ದು ಒಂದು ಅನುಭವ ಅದು ಯಾವಾಗಲೂ ಸಿಗೋದೇ ಇಲ್ಲ. ಈ ಥರದ್ದೆಲ್ಲ ಇವತ್ತಿನ ದಿವಸ ಶುರು ಆಗಿ 4 ತಿಂಗಳು ಆ ಥರದ್ದೊಂದು ಅಪೂರ್ವ ಜೀವನ. ಅಂದರೆ ಆಲ್ಮೋಸ್ಟ್ 1/4 ಆಫ್ ದಿ ಇಯರ್ ಇಸ್ ಗಾನ್ ಅವ್ರದ್ದು. ಅವ್ರಿಗೇನೇನು ಬೇಕೋ ಊಟ ತಿಂಡಿಗಳೆಲ್ಲ ಅಕ್ಕಪಕ್ಕದವರೆಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ. ಆ ಸುಂದರವಾದ ಒಂದು ಪರಿಸ್ಥಿತಿ. ಇವತ್ತಿನ ದಿವಸ ಯಾಕೆ ಇವತ್ತಿನ ದಿವಸ ಸೆಲೆಕ್ಟ್ ಮಾಡಿದೆ ಈ ಪೂರ್ಣಿಮೆಯನ್ನು? ಏನು ಪೂರ್ಣಿಮೆ ಇವತ್ತು? ಗುರುಪೂರ್ಣಿಮೆ. ಯಾರ್ದು ಜನ್ಮತಿಥಿ? ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳು 4 ವೇದಗಳನ್ನು, ವೇದ ಗ್ರಂಥವನ್ನು 4 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಅಂದರೆ ಒಂದು ಇವಾಗ ವಿವೇಕಾನಂದರದ್ದು ಕೃತಿ ಶ್ರೇಣಿ ಇದೆ, ಅದನ್ನು ಯಾರನ್ನೇ ಸಬ್ಜೆಕ್ಟ್ ವೈಸ್ ಸಪ್ರೇಟ್ ಮಾಡ್ತೀನಿ ಅಂದರೆ ಅವನಿಗೆ ಎಷ್ಟು ನಾಲೆಜ್ ಇರಬೇಕು. ಸುಮಾರು ಸಾಧುಗಳು ಟ್ರೈ ಮಾಡಿದ್ರು, ಆಗಲಿಲ್ಲ. ಕಂಪ್ಲೀಟ್ ಆ 12-18 ವಾಲ್ಯೂಮ್ಸನ್ನು ತಗೊಂಡು ಓದಿ, ಅಂದರೆ ಕಂಪ್ಲೀಟ್ ಹೋಲ್ ಬರ್ಡ್ಸ್ ವ್ಯೂ ಅವ್ರ ಮನಸ್ಸಲ್ಲಿರಬೇಕು ಆ ವೇದದ. ಆಮೇಲೆ ಅಂತರಾರ್ಥ ಅನುಭವಗಳು ಇಷ್ಟು ಹಿಂದೆ ಮಾತ್ರ ಅದು ವೇದಗಳನ್ನು 4 ಭಾಗವಾಗಿ ಮಾಡೋಕ್ಕಾಗುತ್ತೆ. ಅನುಭೂತಿ ಇರಬೇಕು, ಅವನು ಬ್ರಹ್ಮನಿಷ್ಠನಾಗಿರಬೇಕು, ಬ್ರಹ್ಮಜ್ಞನಾಗಿರಬೇಕು. ಆವಾಗ ಆ ವ್ಯಾಸ ಮಹರ್ಷಿಗಳನ್ನು ನಾವು ಇವತ್ತು ನೆನೆಸ್ಕೋತಾ ಇದ್ದೀವಿ. ಅದಾದಮೇಲೆ ಸಾಮಾನ್ಯ ಜನರಿಗಾಗಿ ಪುರಾಣಗಳು. ಪುರಾಣಗಳಂದರೆ ಕಾಸ್ಮಿಕ್ ಲೆವೆಲ್, ವೈಶ್ವಿಕ ಸ್ತರಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಆಗುವಂಥದ್ದು ಘಟನೆಗಳು. ನಮಗೆ ರಾಕ್ಷಸರಾಗಲಿ ದೇವತೆಗಳಾಗಲಿ ಅಥವಾ ಜಗನ್ಮಾತೆ ಆಗಲಿ ಯಾವುದು ಕಾಣೋದೇ ಇಲ್ಲ. ನಾವು ನಮ್ಮ ಅನುಭವದ ವಿಷಯವಲ್ವೇ ಅಲ್ಲ ಅದು, ಆದರೆ ಆಗ್ತಾ ಇರುತ್ತೆ. ಹೇಗೆ ಮೈಕ್ರೋಕಾಸಮ್ ನಮ್ಮೊಳಗಡೆ ಎಷ್ಟೊಂದು ವಾರ್ ಆಗ್ತಾಯಿದೆ ಪ್ರತಿ ದಿವಸ, ಎಷ್ಟೊಂದು ದೇವತೆಗಳು ಎಷ್ಟೊಂದು ರಾಕ್ಷಸರು ಒಳಗಡೆ ಕೂತ್ಕೊಂಡು ಓಡಾಡ್ತಾ ಇದ್ದಾರೆ. ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಆರ್ ಗ್ರೇಟರ್ ದೆನ್ ದಿ ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ಸ್. ಅದು ಒಳಗಡೆ ಆಗ್ತಾಯಿದೆ, ಯಾರಿಗೂ ಗೊತ್ತಾಗಲ್ಲ. ಅಕ್ಕಪಕ್ಕದವರಲ್ಲಿ ಮಖ ನೋಡಿದ್ರೂ ಗೊತ್ತಾಗಲ್ಲ, ಬಗ್ದು ನೋಡಿದ್ರೂ ಗೊತ್ತಾಗಲ್ಲ ಏನು ಅವನು ಒಳಗಡೆ ಆಗ್ತಾಯಿದೆ ಅಂತ. ಅಷ್ಟೊಂದು ವಾರ ಆಗ್ತಾ ಇರುತ್ತೆ. ಆಮೇಲೆ ಬ್ರೈನ್ ಹೇಗೆ ಕೆಲಸ ಮಾಡ್ತಾ ಇರ್ಬೇಕು ನೋಡಿ, ಅದೇ ಥರ ಅದು ಆಗೋದು ನಮ್ಗೆ ಗೊತ್ತಾಗಲ್ಲ. ಅದನ್ನೆಲ್ಲ ಗ್ರಹಿಸಿ ಮೈಕ್ರೋಕಾಸಮ್ನಲ್ಲಿ ಹೇಗಾಗುತ್ತೆ, ಮ್ಯಾಕ್ರೋಕಾಸಮಲ್ಲಿ ಹೇಗಾಗುತ್ತೆ, ವ್ಯಷ್ಟಿನಲ್ಲಿ ಹೇಗಾಗುತ್ತೆ, ಸಮಷ್ಟಿಯಲ್ಲಿ ಹೇಗಾಗುತ್ತೆ, ಅದನ್ನೆಲ್ಲ ಗ್ರಹಿಸಿ ಅದನ್ನು ಪುರಾಣ ರೂಪದಲ್ಲಿ ಆಗಿದ್ದು ಸತ್ಯ. ಬಟ್ ನಮ್ಮ ನೀಳಿಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತಾ ಅದು ಅಂತ ಅದೊಂದು ಸ್ಟೇಜ್ ಬರುತ್ತೆ ನಮ್ಮ ಜೀವನದಲ್ಲಿ. ಪುರಾಣ ಗ್ರಂಥಗಳನ್ನೆಲ್ಲ ಸಾಕ್ಷಾತ್ತಾಗ ಅನುಭವಿಸೋದು. ಯಾಕಂದರೆ ಎನಿಥಿಂಗ್ ದಟ್ ಈಸ್ ಹ್ಯಾಪ್ನಿಂಗ್ ವಿತ್ ಇನ್ಕಾರ್ನೇಷನ್ಸ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ಗಾಡ್ ಆರ್ ಎಟರ್ನಲ್, ಇಟ್ ವಿಲ್ ನಾಟ್ ಎಂಡ್. ಯಾವುದೇ ಭಗವತ್ ವಿಷಯವಾಗಲಿ ದೈವಿಕ ವಿಷಯವಾಗಲಿ ಏನೇ ಆಗಿದ್ದಿದ್ರೆ ಘಟನೆಗಳು, ಅದು ಶಾಶ್ವತ, ಅದು ಎಂಡಾಗಲ್ಲ. ಇವಾಗ ರಾಮನ ಅವತಾರ, ನೀನು ರಾಮನ ಅವತಾರದಲ್ಲಿ ಏನಾಗಿದೆ ನೋಡಬೇಕಾದ್ರೆ ಅದನ್ನು ಧ್ಯಾನ ಮಾಡ್ತಾ ಅದರೊಳಗೆ ನೀವು ಒಂದಾಗ್ಬಿಟ್ಟಾಗ ನೀವು ಜಗತ್ತನ್ನು ಕಳ್ಕೊಂಬಿಟ್ರಿ, ನಿದ್ದೆಗೆ ಹೋದಂಗೆ. ನಿನ್ನ ಅಸ್ತಿತ್ವವನ್ನು ಕಳ್ಕೊಂಬಿಟ್ರಿ, ಶಾರೀರಿಕ ಅಸ್ತಿತ್ವ,
ಅದರಲ್ಲಿ ಮುಳುಗ್ಬಿಟ್ಟಿದ್ದೀರಿ, ಅದು ಪ್ರತ್ಯಕ್ಷವಾಗ್ಬಿಡುತ್ತೆ. ಏನು ಆಗ್ತಾಯಿದೆ, ಏನು ಯೋಚಿಸ್ತಾ ಇದ್ರಿ? ಜಟಾಯುವಧ ಯೋಚಿಸ್ತಾ ಇದ್ರಿ. ಜಟಾಯುವಧ ಕಾಣ್ತಾ ಇದೆ ನಿಮಗೆ ಆ್ಯಕ್ಚುಲಿ, ಬಿಕಾಸ್ ಇಟ್ ಈಸ್ ಎಟರ್ನಲಿ ದೇರ್, ಯು ಆರ್ ಎಂಟ್ರಿಂಗ್ ಇನ್ ಟು ಇಟ್. ನನ್ನ ಜೀವನ ಮತ್ತೆ ನಿಂಗೆ ಯಾರಿಗೂ ಸಿಗಲ್ಲ, ಎಲ್ಲಿ ಹುಡುಗಿದ್ರೂ ಸಿಗಲ್ಲ. ಹೊಡೆದ ಬೆಳೆದ ಹೋಯಿತು. ಬಟ್ ಅವತಾರ ಬಂದಾಗ ರಾಮಕೃಷ್ಣರ ಲೀಲೆಯಲ್ಲಿ ಪ್ರವೇಶ ಮಾಡಬಹುದು. ರಾಮನ ಲೀಲೆಯಲ್ಲಿ ಅವತಾರ ಯಾವಾಗ ಬರ್ತಾನೋ ಅವರ ಜೀವನದಲ್ಲಿ ಜಗನ್ಮಾತೆ ಯಾವುದೇ ರೂಪದಲ್ಲಿ ಬರಲಿ, ರಾಕ್ಷಸರಿಗೆ ಹೆಲ್ಪ್ ಮಾಡೋಕ್ಕೆ ಬರಲಿ ಅಥವಾ ರಾಕ್ಷಸರಿಗೆ ಕೊಲ್ಲಕ್ಕೆ ಬರಲಿ, ಆ ಲೀಲೆ ಹಾಗೇ ಇರುತ್ತೆ. ಅದು ನಮಗೆ ಪುರಾಣದ ಆ್ಯಂಡ್ ಎಪಿಕ್ಸ್. ಮಹಾಭಾರತ ಇಷ್ಟನ್ನು ಮಾಡಿ ಉಪಪುರಾಣಗಳು 18 ಪುರಾಣಗಳು, 18 ಪುರಾಣಗಳು ಎಲ್ಲ ತಯಾರು ಮಾಡಿಟ್ಟು ನಡೀತಾ ಇರಲಿ. ಲೆಟ್ ದಿಸ್ ಪರಂಪರಾ ಆಫ್ ನಾಲೆಜ್ ಆಫ್ ಗಾಡ್, ಭಗವತ್ ವಿಷಯವಾದ ಆ ಜ್ಞಾನದ ಹೊಳೆ ಹಳಿತಾ ಇರಲಿ. ನಿಮ್ಮ ಹೃದಯದಲ್ಲಿ ಭಕ್ತಿಯ ಹೊಳೆ ಜಾಗೃತಿಯಾಗಿ ಹರಿತಾ ಇರಲಿ ಶಾಶ್ವತವಾಗಿ ಅಂತೆಲ್ಲನೂ. ಶಂಕರಾಚಾರ್ಯರು ಅದ್ವೈತ ಒಂದೇ ಒಂದಿರೋದು, ನಾನು ಇಲ್ಲ ನೀನು ಇಲ್ಲ. ಆತ್ಮ ಇದೆ, ಶರೀರ ಬರುತ್ತೆ ಹೋಗುತ್ತೆ, ಮನಸ್ಸಿರುತ್ತೆ, ಇಲ್ಲದೆ ಇರೋ ಆಗಿಬಿಡುತ್ತೆ. ಆಮೇಲೆ ಅದನ್ನೆಲ್ಲರಿಗೂ ಹಂಚಿ ಅದು ದಿಗ್ವಿಜಯವನ್ನು ಮಾಡಿ ಕೊನೆಗೆ ಅಲ್ಲಿಂದ ಇಳಿದು ಬರ್ತಾರೆ. ಸಾಮಾನ್ಯ ಜೀವಿಗಳಿಗಾಗಿ ನಾನೇನು ಎಲ್ಲ ತಪಸ್ಸು ಮಾಡಿ ಎಲ್ಲ ತ್ಯಾಗ ಮಾಡಿ ಏನು ಪಡ್ಕೊಂಡ್ರು, ನೀವು ಭಗವಂತನ ನಾಮಸ್ಮರಣೆ ಮಾಡಿ ಅದನ್ನೇ ಪಡ್ಕೋಬೋದು. ಅಷ್ಟು ಸುಲಭವಾದ ರೀತಿಯಲ್ಲಿ ಅದನ್ನು ಮತ್ತೆ ಭಜನೆಗಳು, ಭಜಗೋವಿಂದ ಜ್ಞಾನವನ್ನು ಕೊಡ್ತಾ ಅದನ್ನೆಲ್ಲ ಸಮರ್ಪಿಸ್ತಾ ಎಲ್ಲರಿಗೂ ಮತ್ತೆ ಆ ಜ್ಞಾನದ ಭಕ್ತಿಯ ಮಾರ್ಗವನ್ನು ಕೊಟ್ಟು ಇನ್ನು ನೀವು ಹೋಗಿ ನಿಮ್ಮ ಕೆಲಸ. ಭಾರತದ ಯೋಧರು ಅವ್ರದ್ದೊಂದು ಹಾಡಿದೆ ಗೊತ್ತಾ ಹಿಂದೀಲಿ? ಹೇಳಿ, ಒಂದು ಲೈನ್ ಹೇಳಿ ನೋಡೋಣ. ಇದು ಈ ಪರಂಪರೆ ಹರಿತಾ ಇರುತ್ತೆ. ಒಬ್ಬೊಬ್ಬರು ಗಳಿಸ್ತಾರೆ, ಅರ್ಪಿಸ್ತಾರೆ, ಹೋಗ್ತಾರೆ, ಗಳಿಸ್ತಾರೆ. ಅದು ಗುರು ಪರಂಪರಾ ಡಸಂಟ್ ಎಂಡ್ ವಿತ್ ಒನ್ ಪರ್ಸನ್ಸ್ ರಿಯಲೈಸೇಷನ್ ಆ್ಯಂಡ್ ಗೋಯಿಂಗ್ ಅವೇ. ಇಟ್ ಮಸ್ಟ್ ಕಂಟಿನ್ಯೂ ಥ್ರೂ ದಿ ಜನರೇಷನ್ಸ್. ಅದು ಹರಿತಾ ಇರುತ್ತೆ. ಇದರಲ್ಲಿ 2 ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ವಿಶ್ವ ಪ್ರೇಮ, ಭಗವತ್ ಪ್ರೇಮ ಮತ್ತು ಸ್ಯಾಕ್ರಿಫೈಸ್, ತ್ಯಾಗ. ವಾಟ್ ಹ್ಯಾವ್ ಯು ಸ್ಯಾಕ್ರಿಫೈಸ್ಡ್ ಫಾರ್ ಅದರ್ಸ್? ವಾಟ್ ಹ್ಯಾವ್ ಯು ಸ್ಯಾಕ್ರಿಫೈಸ್ಡ್ ಫಾರ್ ಗಾಡ್? ಸೊ ದ ಹೋಲ್ ಎಸೆನ್ಸ್ ಏನಂದರೆ, ನಾವು ಅದೇ ಥರ ಅವ್ರು ಹೇಗೆ ನಡ್ಕೊಂಬಂದರೋ, ಅವ್ರು ಹೇಗೆ ಗಳಿಸಿ ಕೊಟ್ಟು ಹೋದರೋ ಅದನ್ನು ನಾವು ಮಾಡಬೇಕು. ಇವಾಗ ಚಿಕ್ಕ ವಿಷಯಗಳನ್ನು, ರಾಗದ್ವೇಷಗಳನ್ನು ಅದನ್ನೆಲ್ಲ ತ್ಯಜಿಸಿ ಅದರಲ್ಲೇ ನಮ್ಮ ಜೀವನ ಹೊರಟೋಗುತ್ತೆ. ಅವನೇನು ಮಾಡಿದೆ, ಇವಳೇನು ಮಾಡಿದ್ರು ಅಷ್ಟೇ, ಅದರಲ್ಲೇ ಹಾಗಾಯಿತು ಹೀಗಾಯಿತು ಅದನ್ನೆಲ್ಲ ಬಿಟ್ಟು ವಾಟ್ ಹ್ಯಾವ್ ಐ ಅಟೈನ್ಡ್, ವಾಟ್ ಕ್ಯಾನ್ ಐ ಗಿವ್ ಟು ದಿಸ್ ವರ್ಲ್ಡ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀರಾಮಕೃಷ್ಣಾರ್ಪಣಮಸ್ತು.